ನಮಸ್ತೆ ಯುವರ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಕ್ಲೈರೆಟ್ಸ್ ಇಕ್ವೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ ಇದು ಕ್ಲೈರೆಟ್ಸ್ ಇಕ್ವೇಷನ್ ಅನ್ನೋದು. ಕ್ಲೈರೆಟ್ಸ್ ಇಕ್ವೇಷನ್ ಇದರಲ್ಲಿ ಏನಂದ್ರೆ, ಇಫ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ಇಸ್ ಆಫ್ ದ ಫಾರ್ಮ್, ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಈ ಫಾರ್ಮಲ್ಲಿ ಏನಾದರೂ ಇದ್ದರೆ y = p × x ಪ್ಲಸ್ ಎಫ್ ಆಫ್ ಪಿ, ಈ ಫಾರ್ಮೇಟಲ್ಲಿ ಏನಾದರೂ ಇದ್ದರೆ ಅಂಥ ಇಕ್ವೇಷನ್ ನಾವು ಕ್ಲೈರೆಟ್ಸ್ ಇಕ್ವೇಷನ್ ಅಂತ ಕರಿತೀವಿ. ಅಂಥ ಡಿಫರೆನ್ಷಿಯಲ್ ಇಕ್ವೇಷನ್ ನಾವು ಕ್ಲೈರೆಟ್ಸ್ ಇಕ್ವೇಷನ್ ಅಂತ ಕರಿತೀವಿ. ಪಿ ಅಂದರೆ ಏನಂದರೆ ಇಲ್ಲಿ dy/dx, ಪಿ ಅನ್ನೋದು dy/dx ಆಗುತ್ತೆ. ಇಲ್ಲಿ ಎಫ್ ಆಫ್ ಪಿ ಇದೆಯಲ್ಲ, ಈ ಎಫ್ ಆಫ್ ಪಿ ಅನ್ನೋದು ಏನಂದರೆ ಫಂಕ್ಷನ್ ಆಫ್ ಪಿ. ಓಕೆ, ಫಂಕ್ಷನ್ ಆಫ್ ಪಿ ಅಂದರೆ ಇದು ಏನಾದರೂ ಆಗಿರ್ಬೋದು. ಫಂಕ್ಷನ್ ಆಫ್ ಪಿ ಅಂದರೆ ಇಟ್ ಮೇ ಬಿ ಲಾಗ್ ಪಿ ಆಗಿರ್ಬೋದು. ಓಕೆ, ಎಫ್ ಆಫ್ ಪಿ ಅನ್ನೋದು ಎಕ್ಸ್ಪೋನೆನ್ಷಿಯಲ್ ಪಿ ಆಗಿರ್ಬೋದು. ಓಕೆ, ಸೈನ್ ಪಿ ಆಗಿರ್ಬೋದು. ಟ್ರಿಗ್ನೋಮೆಟ್ರಿಕ್, ಇನ್ ಟರ್ಮ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಎನಿ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಪಿ. ಓಕೆ, ಅರ್ಥ ಆಗ್ತಿದೆಯಾ? ಫಂಕ್ಷನ್ ಆಫ್ ಪಿ ಇರುತ್ತೆ ಇದು. ಓಕೆ, ಇಲ್ಲಾಂದರೆ ಪೊಲಿನಾಮಿಯಲ್ ಫಂಕ್ಷನ್ ಕೂಡ ಆಗಿರ್ಬೋದು. ಲೈಕ್ ಎಕ್ಸ್ ಸ್ಕ್ವೇರ್ ಅಲ್ಲ, ಇಲ್ಲಿ ಪಿ ಇರೋದ್ರಿಂದ p² + 1. ಓಕೆ, ಇಲ್ಲಾಂದರೆ 1/p ಹೀಗಿರ್ಬೋದು. ಓಕೆ, ಇದರಲ್ಲಿ ನಮಗೆ ಈ ಟೈಪಲ್ಲಿ ಯಾವುದಾದ್ರೂ ಇರ್ಬೋದು ನಮಗೆ, ಇಲ್ಲಾಂದರೆ p + 1/p ಹೀಗಾದರೂ ಇರ್ಬೋದು. ಹಾಗೆ ಇದೆಲ್ಲ ನಮಗೆ ಫಂಕ್ಷನ್ ಆಫ್ ಪಿ. ಇಲ್ಲಿ ಸಪೋಸ್ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಈ ಫಾರ್ಮೇಟಲ್ಲಿದ್ದರೆ ದೆನ್ ಸೊಲ್ಯೂಷನ್ ಏನಾಗುತ್ತೆ ಅಂದರೆ, ಪಿ ಇದೆಯಲ್ಲ, ಪಿ ಪ್ಲೇಸಲ್ಲಿ ಸಿನ ರಿಪ್ಲೇಸ್ ಮಾಡಿ. ಪಿ ಪ್ಲೇಸಲ್ಲಿ ಸಿನ ರಿಪ್ಲೇಸ್ ಮಾಡಿದರೆ ದಟ್ ಈಸ್ ಅವರ್ ಸೊಲ್ಯೂಷನ್. ಓಕೆ, y = ಪಿ ಪ್ಲೇಸಲ್ಲಿ ಸಿ ರಿಪ್ಲೇಸ್ ಮಾಡಿದರೆ cx + ಎಫ್ ಆಫ್ ಸಿ, ಇದು ನಮಗೆ ಸೊಲ್ಯೂಷನ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ? ಕೆಲವು ಕ್ವಶನ್ಸ್ ಇದೆ ನೋಡಿ. ಕ್ವಶನ್ ನಂಬರ್ 1, ಸಾಲ್ವ್ y = px + log p² - 1. ನೀವು ಅಬ್ಸರ್ವ್ ಮಾಡಿದರೆ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಈ ಫಾರ್ಮೇಟಲ್ಲಿ ಇದೆಯಾ? ಓಕೆ, ಗಿವೆನ್ differential equation of the form y = px + f of p, ಈ ಫಾರ್ಮೇಟಲ್ಲಿ ಇದೆ. then solution is given by ನಮ್ಗೆ ಸೊಲ್ಯೂಷನ್ ಏನಾಗುತ್ತೆ? ಸೊಲ್ಯೂಷನ್ is given by y = p ಹತ್ರ ಸಿ ರಿಪ್ಲೇಸ್ ಮಾಡಿ cx + log of c² - 1. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಓಕೆ, ಸಿಮಿಲರ್ಲಿ ಇದೇ ಥರ ಇನ್ನೊಂದು ಕ್ವಶನ್ ನೋಡಿ. ಸಾಲ್ವ್ x dy/dx - y 1 - dy/dx = dy/dx ಅಂತಿದೆ. ಇದನ್ನು ಸಿಂಪ್ಲಿಫೈ ಮಾಡ್ಕೊಬೇಕಾಗುತ್ತೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ, dy/dx ಲೆಟ್ dy/dxನ ಸ್ಮಾಲ್ p ಅಂತ ತಗೊಳ್ಳಿ. ಇವಾಗ ಇದೇನಾಗುತ್ತೆ ನಮಗೆ, x ಸ್ಮಾಲ್ p - y × 1 - p = p. ಫಸ್ಟಿಗೆ ಸಿಂಪ್ಲಿಫೈ ಮಾಡಬೇಕು. ಏನು ಬರುತ್ತೆ ನಮಗೆ? ಎಕ್ಸ್ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೇನು ಬರುತ್ತೆ? xp - xp², ನೆಕ್ಸ್ಟ್ -y -+ 5p. ಓಕೆ, = p. ಓಕೆ, ಈ p ಅನ್ನೋದು ಈ ಸೈಡ್ ತಗೊಳ್ಳಿ. ಈ ಸೈಡ್ ತಗೊಂಡ್ರೆ ನಮಗೇನು ಬರುತ್ತೆ? ಈ y ಟರ್ಮ್ ಇದೆಯಲ್ಲ, ಇದನ್ನು ಸಿಂಪ್ಲಿಫೈ ಮಾಡೋಣ. ಫಸ್ಟ್ ಈ p ಅನ್ನೋದು ಈ ಸೈಡ್ ಬಂದರೆ xp - xp². ಓಕೆ, -p. ಓಕೆ, -y, ಇದರಲ್ಲಿ y ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ? y ಕಾಮನ್ ತಗೊಂಡ್ರೆ 1. ಓಕೆ, 1 - p ಬರುತ್ತೆ. ಓಕೆ, ದಟ್ ಈಸ್ = 0. ಈ ಕಂಪ್ಲೀಟ್ ಟರ್ಮ್ ಈ ಸೈಡ್ ಕಳಿಸ್ಕೊಳ್ಳಿ. ಅವಾಗ ಇದೇನಾಗುತ್ತೆ ನಮಗೆ? ಇದು ನಮಗೆ ನೋಡಿ, ಈ ಕಂಪ್ಲೀಟೆಡ್ ಟರ್ಮ್ನ ಈ ಸೈಡ್ ಕಳಿಸಿದರೆ ಮೈನಸ್ ಟರ್ಮ್ ಇರೋದು ಪ್ಲಸ್ ಆಗುತ್ತೆ. ನಾನು ಇಲ್ಲಿ ಬರ್ಕೊತೀನಿ y × 1 - p. ಈ ಸೈಡಲ್ಲಿ ಇದರಲ್ಲಿ p ಕಾಮನ್ ತೆಗಿಬೋದು. ಇಲ್ಲಾಂದರೆ ಒಂದು ಕೆಲಸ ಮಾಡೋಣ, ಇದರಲ್ಲಿ x ಕಾಮನ್ ತಗೊಳ್ಳಿ. x ಕಾಮನ್ ತೊಗೊಂಡ್ರೆ
ಎಕ್ಸ್ ಪಿ ಕಾಮನ್ ತೊಗೊಳ್ಳೋಣ. ಎಕ್ಸ್ ಪಿ ಕಾಮನ್ ತೊಗೊಂಡ್ರೆ ಇದೇನಾಗುತ್ತೆ ನಮಗೆ 1 ಮೈನಸ್ ಪಿ. ಓಕೆ, ನೆಕ್ಸ್ಟ್ ಮೈನಸ್ ಪಿ. ನೆಕ್ಸ್ಟ್ ಈ 1 ಮೈನಸ್ ಪಿ ಇದೆಯಲ್ಲ, ಇದರಿಂದ ಡಿವೈಡ್ ಮಾಡಿ. ಇದರಿಂದ ಡಿವೈಡ್ ಮಾಡಿದರೆ ನಮಗೇನು ಬರುತ್ತೆ, y ಈಸ್ ಈಕ್ವಲ್ ಟು ಎಕ್ಸ್ ಪಿ 1 ಮೈನಸ್ ಪಿ ಡಿವೈಡೆಡ್ ಬೈ 1 ಮೈನಸ್ ಪಿ. ನೆಕ್ಸ್ಟ್ y ಈಸ್ ಈಕ್ವಲ್ ಟು ಎಕ್ಸ್ ಪಿ 1 ಮೈನಸ್ ಪಿ ಬೈ 1 ಮೈನಸ್ ಪಿ ಮೈನಸ್ ಪಿ ಬೈ 1 ಮೈನಸ್ ಪಿ. ಓಕೆ, ಈ ಟರ್ಮ್ ಕ್ಯಾನ್ಸಲ್ಲು. y ಈಸ್ ಈಕ್ವಲ್ ಟು ಎಕ್ಸ್ ಪಿ ಮೈನಸ್ ಪಿ ಬೈ, ಇದರಿಂದ ನಾನು ಮೈನಸ್ ಕಾಮನ್ ತೊಗೊಂಡ್ರೆ ನೋಡಿ, ಇದರಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಇದನ್ನು ಮೈನಸ್ ಆಫ್ ಪಿ ಮೈನಸ್ 1 ಅಂತ ಬರ್ಕೊಬೋದು. ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಪ್ಲಸ್ ಪಿ ಮೈನಸ್ 1 ಅಂತ ಬರ್ಕೊಬೋದು. ನೋಡಿ, ಇದನ್ನು ಕಂಪೇರ್ ಮಾಡಿದರೆ ಜನರಲ್ ಫಾರ್ಮ್ಗೆ ಕಂಪೇರ್ ಮಾಡಿ. ಇದ್ರ ಕಂಪೇರ್ ಮಾಡಿದರೆ ನಮಗೆ ನೋಡಿ, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ y is equal to x into p, okay, plus f of p. ಈ ಫಾರ್ಮೆಟ್ ಎಲ್ಲ ಇದೆಯಾ? ಓಕೆ, ದೆನ್ solution is given by y is equal to p plus l, c replace ಮಾಡಿ, xc plus c by c minus 1. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಕ್ವಶನ್ ಇದೆ ನೋಡಿ. ಫಸ್ಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಬೇಕಾಗುತ್ತೆ. ಓಕೆ, ಗಿವನ್ sin p is equal to log of px minus y. ಇವಾಗ ನೋಡಿ, ಇಲ್ಲಿ ನಮಗೆ y ಟರ್ಮ್ ಇದೆ. ಅದರಿಂದ ನಾನೇನು ಮಾಡ್ತೀನಿ, ಲಾಗ್ ಅನ್ನೋದು ಈ ಸೈಡ್ ತೊಗೊಂಡ್ರೆ ಎಕ್ಸ್ಪೋನೆನ್ಷಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ನಮಗಿದೇನಾಗುತ್ತೆ, ಎಕ್ಸ್ಪೋನೆನ್ಷಿಯಲ್ ಆಫ್ ಸೈನ್ ಪಿ ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು ಪಿ ಎಕ್ಸ್ ಮೈನಸ್ ವೈ. ಓಕೆ, ನಮ್ಗೆ ಬೇಕಾಗಿರೋದೇನು, ಮೈನಸ್ ಪಿ. ಈ ಮೈನಸ್ ಪಿ ಈ ಸೈಡ್ ಕಳಿಸಿ, ಈ ಟರ್ಮ್ನ ಈ ಸೈಡ್ ಕಳಿಸ್ಕೊಳ್ಳಿ. ಆವಾಗ ನಮಗಿದೇನಾಗುತ್ತೆ, ವೈ ಈಸ್ ಈಕ್ವಲ್ ಟು ಪಿ ಎಕ್ಸ್ ಮೈನಸ್ ಇ ರೇಸ್ ಟು ಪವರ್ ಆಫ್ ಸೈನ್ ಪಿ. ನೋಡಿ, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ this is in the form of y is equal to px minus ಇದು ನಮಗೆ f of px plus f of p ಫಾರ್ಮೆಟ್ ಎಲ್ಲ ಇದೆಯಾ? ಓಕೆ, ಇದನ್ನು ಬೇಕಾದರೆ ನೀವು ಪ್ಲಸ್ ಆಫ್ ಮೈನಸ್ ಇ ರೇಸ್ ಟು ಪವರ್ ಆಫ್ ಸೈನ್ ಪಿ ಅಂತಲೂ ಬರ್ಕೊಬೋದು, ನೋ ಪ್ರಾಬ್ಲಮ್. ಪ್ಲಸ್ ಇಂಟು ಮೈನಸ್ ತಾನೆ ನಮಗೆ. ಓಕೆ, ಅದರಿಂದ ನೋ ಪ್ರಾಬ್ಲಮ್. ಇವಾಗ ಸೊಲ್ಯೂಷನ್ ಏನಾಗುತ್ತೆ, ದೆನ್ solution is given by y is equal to p plus l, c replace ಮಾಡಿ, pc minus e raised to power of sin c. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ, ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್. ನಿಮ್ಗೆ ಈ ವಿಡಿಯೋನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.